ಅಕ್ಕಿ ಭಾಗ್ಯ ಅಂದರು. ಅಕ್ಕಿ ಭಾಗ್ಯದಲ್ಲಿ ಏನದೆ, ಅಕ್ಕಿ ಕೊಡೋರು ಕೊಡ್ತಾವ್ರೆ, ದುಡ್ಡೇ ಬರ್ತಾ ಇಲ್ಲ. ಅದು ಹೋಗಿ ಚೆಕಪ್ ಮಾಡಕ್ ಹೋದ್ರೆ ಕಂಪ್ಯೂಟರ್ ಸಿಸ್ಟಮೇ ಇಲ್ಲ ಅಂತಾರೆ, ಸರ್ವರೇ ಇಲ್ಲ ಅಂತಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಏನೋ ಫ್ರೀ ಅಂತ ಒಂದು ಆಮಿಷ ಒಡ್ಡಿ ಅವ್ರು ಅಧಿಕಾರಕ್ಕೆ ಬಂದರು ಅಷ್ಟೇ ಹೊರತು ಐಸರ್ ಆಮಿ ಜೀವನ ಅವ್ರು ಮಾಡ್ತಾವ್ರೆ. ಬಡವರಾಗೇ ಇದ್ದಾರೆ. 24,000 ರೂಪಾಯಿ ಪ್ರತಿ ರೈತರಿಗೂ ಸಿಕ್ತು BJP ಸರ್ಕಾರದಲ್ಲಿ. ಈಗ 12,000 ಕೊಡೋಕ್ಕೂ ಇನ್ನು ಮುಂದೆ ನೋಡ್ತಾ ಇದ್ದಾರೆ. ಅದು ಬಂದಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹೊಟ್ಟೆಗೆ ಏನು ತಿಂತಾರೆ? ಅನ್ನ ತಿಂತಾರ, ಏನು ತಿಂತಾರೆ? ಮಣ್ಣೇನಾದ್ರು ತಿಂತಾರ? ತಿನ್ನಕ್ಕೆ ಅನ್ನ ಬಿಟ್ಟು ಯಾವ IT-BT ಕಂಪ್ನಿ ಬಂದರೂ ಕೂಡ ಬೆಳೆ ರೈತನಿಂದ ಇದ್ದು ಬೇರೆ ಯಾರೂ ಬೆಳ್ಕೊಳಕ್ಕಾಗಲ್ಲ. ರೈತನೇ ಬೇಕಾಗಿರೋದು. ಆ ರೈತನೇ ಕಡೆಗಣಿಸ್ತಾವ್ರಿ ಇವಾಗ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಆಶ್ವಾಸನೆಗಳು ಕೊಟ್ಟವ್ರೆ. ಬಟ್ ಅವ್ರು ಹೇಳಿರೋದು 80% ಅಲ್ಲಿ ಬರೀ 20% ರನ್ ಆಗ್ತಿರೋದು. 80% ಅವರ ಬೊಕ್ಕಸಕ್ಕೆ ಯೂಸ್ ಮಾಡ್ಕೊಂತವ್ರು. ಅದನ್ನ ಇಲ್ಲ ರಿಬ್ಬನ್ ಕಟಿಂಗ್ ಅಷ್ಟೇ, ಜನಗಳಿಗೆ ಯಾವುದು ಸೇರ್ತಾ ಇಲ್ಲ ಅಲ್ಲಿ. ಕೇಂದ್ರ ಸರ್ಕಾರದ ಸವಲತ್ತು ಎಲ್ಲ ಸಿಗ್ತಾ ಇದೆ, ತಲುಪ್ತಾ ಇದೆ ಜನರಿಗೆ. ಸ್ಟೇಟ್ ಗೌರ್ಮೆಂಟ್ ಏನು ತಲುಪ್ತಾ ಇಲ್ಲ. ಇವತ್ತು ಫ್ರೀ ಕೊಟ್ಟು ಏನಾಗಿದೆ ಗತಿ ನೋಡ್ರಿ. ಅಲ್ಲ ಏನಾಗಿದೆ ಗತಿ? ಮತ್ತು ಬಸ್ಸುಗಳು ಫ್ರೀ ಅಂತ ಹೇಳ್ತಾರೆ, ಎಲ್ಲ ಅಧ್ವಾನ ಹಾಳಾಗೋಗಿದೆ, ಬಸ್ಸುಗಳು ಸರಿ ಇಲ್ಲ. ಏನು ಜನರಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ ಸರ್? 70 ವರ್ಷದಲ್ಲಿ ನಮ್ಮ ಭಾರತ ದೇಶಕ್ಕೆ ಆಗಿರೋ ಸಾಧನೆಗಳು 70 ವರ್ಷದಲ್ಲಿ ಯಾರು ಮಾಡಿಲ್ಲ. ಅದನ್ನ 7 ವರ್ಷದಲ್ಲಿ ಮಾಡ್ತೀರಿ ಸರ್ ಅವರು. ಅಂಥವ್ರಿಗೆ ಓಟ್ ಹಾಕಿದೆ, ಅಂಥವ್ರು ವಿನ್ ಮಾಡಿದ ಯಾರು ಸರ್ ಮಾಡಬೇಕು? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅವರೊಂಥರ ಭಾರತ ದೇಶ ಭಗವಂತ ಸರ್. ಇವಾಗ ಕಲಿಯುಗದ ಭಗವಂತ ಅನ್ನಬೇಕು ಅವ್ರನ್ನ. ಹಾಳಾಗೋಗ್ಬಿಡೋದು ಸರ್ ದೇಶ. ಇವತ್ತು ಮೋದಿಯಿಂದಾನೇ ಇಷ್ಟು ಉದ್ಧಾರ ಆಗಿರೋದು. ಕರೆಂಟ್ ಜಾಸ್ತಿ ಇದೆ. ಆಮೇಲೆ ಕೇಳಂಗೂ ಇಲ್ಲ, ಕೇವಿಲೇನು ನಾವು ಮಾತಾಡೋಂಗಿಲ್ಲ. ಆ ರೀತಿ ಆಗಿದೆ. ಆಮೇಲೆ ಜೋರಾಗಿ ನಾವು ಮಾತಾಡೋಂಗಿಲ್ಲ, ಆ ಥರ ಆಗಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರೇನು ಕೊಡೋದು ಬೇಡ, ಏನು ಬೇಡ ಸರ್. ಕೊಡ್ತಾರೆ, ನಮ್ಮ ತಲೆ ಮೇಲೆ ಎಳಿತಾರೆ. ಅಡುಗೆ ಮಾಡುವ ಸಮಯದಲ್ಲಿ ಹೆಂಗಸರಿಗೆ ಪಾಪ ಕತ್ತಲಾಗ್ಬಿಡ್ತದೆ. ಇದು ಬೋಗಸ್ ಯಾಮಾರಿಸ್ಬಿಟ್ರು ರೈತರಿಗೆ, ಜನಗಳಿಗೆ, ಕರ್ನಾಟಕ ಸರ್ಕಾರ ಜನಗಳಿಗೆ ಯಾಮಾರಿಸ್ಬಿಟ್ರು. ಅದ್ಯಾವುದು ಶಕ್ತಿ ಯೋಜನೆ ಯಾವ್ದು ಮಾಡಿರಲ್ಲ, ಫ್ರೀ ಬಸ್ಗಳದು. RN ಇದ್ರಿಗೆ ಎಕ್ಸ್ಲೀಟ್ರ್ ಬಸ್ಸಲ್ಲಿ RN ಇಲ್ಲ. ಒಳ್ಳೆ ಟೈಮಲ್ಲೇ ಅಡುಗೆ ಮಾಡಿ ತಿನ್ನೋಕೆ ಕೂಡ ಕರೆಂಟ್ ಇರಲ್ಲ. ಮಲಗೋ ಟೈಮಲ್ಲಿ ಕರೆಂಟ್ ಕೊಡ್ತಾನೆ. ಏನು ಕಪ್ಪ ಬೇಕು ಈ ಸರ್ಕಾರ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅವ್ರು ಯೋಗ ತಗೊಂಡ್ ತಿರುಗ್ತಾರೆ, ಬಡವರಿಗೆ ಎಲ್ಲಿ ಕೊಡ್ತಾರೆ? ಅಕ್ಕಿ ಭಾಗ್ಯ ಅಂದರು. ಅಕ್ಕಿ ಭಾಗ್ಯದಲ್ಲಿ ಏನದೆ, ಅಕ್ಕಿ ಕೊಡೋರು ಕೊಡ್ತಾವ್ರೆ, ದುಡ್ಡೇ ಬರ್ತಾ ಇಲ್ಲ. ಅದು ಹೋಗಿ ಚೆಕಪ್ ಮಾಡಕ್ ಹೋದ್ರೆ ಕಂಪ್ಯೂಟರ್ ಸಿಸ್ಟಮೇ ಇಲ್ಲ ಅಂತಾರೆ, ಸರ್ವರೇ ಇಲ್ಲ ಅಂತಾರೆ. ಆ ರೈತ ಏನು ಮಾಡಬೇಕು? ಇಲ್ಲ ಅಂದರೆ ಇದನ್ನ ಕೊಡಲೇಬಾರ್ದು. ಖಂಡಿತ ಇದನ್ನ ಭಾರಿ ನಮ್ಮ ರೈತರಿಗೆ ಭಾರಿ ತೊಂದರೆ ಕೊಡ್ತಾ ಇದೆ. ಆಯ್ತು, ಆಮೇಲೆ ಅದಕ್ಕೋಸ್ಕರ ಅಕ್ಕಿದು ಬರ್ತಾ ಇಲ್ಲ, ಯಾವ ಭಾಗ್ಯನೂ ಬರ್ತಾ ಇಲ್ಲ. ಆ ಮಕ್ಕಳಿಗೆ ಯೋಜನೆ ಅಂದರು, ಆ ಮಕ್ಕಳಿಗೂ ದುಡ್ಡು ಪರಿಹಾರ ಇಲ್ಲ. ಇದನ್ನೆಲ್ಲ ರೈತರಿಗೆ ಆಸ್ಪತ್ರೆಗಾಗಲಿ, ಮಕ್ಕಳ ಸ್ಕೂಲ್ಗಾಗಲಿ ಅಥವಾ ಇನ್ನೊಂದು ಬೇರೆ ಇದು ಕೊಟ್ಟಿದ್ದಿದ್ರೆ ಎಷ್ಟು ಸವಲತ್ತಿರೋದು ಸ್ವಾಮಿಯವರೇ. ಸೌಲಭ್ಯಗಳೆಲ್ಲ ಬರ್ತಾ ಇಲ್ವಾ? ಯಾವುದು ಕೊಡ್ತಾ ಇಲ್ಲ. ಯಾವುದು ಅಪ್ಲೈ ಮಾಡಿದ್ರು ಬರ್ತಾ ಇಲ್ಲ. ಅಪ್ಲೈ ಮಾಡಿರೋದು 8ನೇ ತಿಂಗಳಲ್ಲಿ, ಈಗ ಬಂದಿರೋದು 2 ತಿಂಗಳು. ಯಾವುದು ಬಂದೇ ಇಲ್ಲ, ಇನ್ನೂ ಬಂದಿಲ್ವಾ? ಆಮೇಲೆ ರೈತರಿಗೆ ಸಾಮಾನ್ಯ ಜನ ಬದುಕಕ್ಕೆ ಆಯ್ತಲ್ಲ ಅಂತ ಪರಿಸ್ಥಿತಿ ಆಗಿದೆ ಈಗ. ಬರ ಬಂದು ಬರ ಇದೆ ಅಂತ ಅನ್ಸಲ್ವಾ? 40 ಲಕ್ಷ ರೂಪಾಯಿ ಕಾರ್ ತಗೊಂಡಿದಾರಲ್ಲ 32 ಜನ. ಅಲ್ಲ, ಅವ್ರು ಮೋಜು ಮಾಡ್ತಾ ಇದಾರೆ. ಬಟ್ ರೈತರುಗಳು ಚಪ್ಪಲಿ ಇಲ್ದೇ ಓಡಾಡ್ತಾವ್ರೆ. ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಅವರು ಮೋಜು ಮಸ್ತಿ ಮಾಡ್ತಾ ಇರ್ಬೋದು, ಬಟ್ ರೈತರುಗಳಿಗೆ ಯಾರು ಯಾವುದೇ MLA ಆಗ್ಬೋದು. ಕಾವೇರಿ ನೀರು ಬಿಟ್ಟಿದ್ದಕ್ಕೆ ಹಂಗಂತೀರಾ? ಕಾವೇರಿ ನೀರು ಅಂತಲ್ಲ, ಟೋಟಲ್ ಆಗಿ ಹೇಳ್ತಾ ಇರೋದು. ಈಗ ಏನು ಸರ್ಕಾರ ಬಂದೈತೆ, ಇದರಲ್ಲಿ ಯಾವುದೇ ಸವಲತ್ತುಗಳಿಲ್ಲ. ಏನೋ ಫ್ರೀ ಅಂತ ಒಂದು ಆಮಿಷ ಒಡ್ಡಿ ಅವ್ರು ಅಧಿಕಾರಕ್ಕೆ ಬಂದರು ಅಷ್ಟೇ ಹೊರತು ಐಸರ್ ಆಮಿ ಜೀವನ ಅವ್ರು ಮಾಡ್ತಾವ್ರೆ. ಬಡವರಾಗೇ ಇದ್ದಾರೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸುಳ್ಳು ಭರವಸೆಗಳು ಕೊಟ್ಟಿದ್ದಾರೆ ಸರ್, ಒಬ್ರಿಗೂ ಸೇರ್ತಾ ಇಲ್ಲ. ಈ ಅಪ್ಲೈ ಮಾಡಿದ್ದಾರೆ ಕೊಡ್ತಾನೆ ಇಲ್ಲ. ಎಷ್ಟು ತಿಂಗಳಾಯ್ತು ಅಪ್ಲೈ ಮಾಡಿ? 2-3 ತಿಂಗಳಾಯ್ತು. ಬಂದಿಲ್ಲ. ಒಬ್ಬೊಬ್ರಿಗೆ ಬಂದೈತೆ, ಒಬ್ಬೊಬ್ರಿಗೆ ಬಂದಿಲ್ಲ. ಊರಿಗೆ 4 ಜನಕ್ಕೆ ಬಂದೈತೆ, 5 ಜನಕ್ಕೆ ಬಂದಿಲ್ಲ. ಮೋದಿ ಅವ್ರದ್ದು ಅದು 2,000 ರೂಪಾಯಿ ಬರ್ತಾ ಇದೆ ಕಿಸಾನ್ ಸಮ್ಮಾನ್. ಅದು ಬರ್ತಾ ಇದೆ ಸರ್, ಮೋದಿ ಅವ್ರದ್ದು ಗ್ಯಾರಂಟಿ ಬರ್ತಾ ಐತೆ. ಅಕ್ಕಿ ಕೂಡ ಮೋದಿ ಅವ್ರದ್ದು ಬರ್ತಾ ಐತೆ, ಸಿದ್ದರಾಮಯ್ಯನ ಬರ್ತಾ ಇಲ್ಲ. ಕಾಸು ಬರುತ್ತಂತ ಅವ್ರದ್ದು ಬರ್ತಾ ಇಲ್ವಾ? ಇಲ್ಲ ಸರ್, ಬರ್ತಾ ಇಲ್ಲ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಒಬ್ಬರಿಗೂ ಬರ್ತಾ 4 ಜನಕ್ಕೆ ಬರಲ್ಲ. 100ಕ್ಕೆ 10% ಬರುತ್ತೆ, 80-90% ಬರಲ್ಲ. ಹೊಟ್ಟೆಗೆ ಏನು ತಿಂತಾರೆ? ಅನ್ನ ತಿಂತಾರ, ಏನು ತಿಂತಾರೆ? ಮಣ್ಣೇನಾದ್ರು ತಿಂತಾರ? ತಿನ್ನಕ್ಕೆ ಅನ್ನ ಬಿಟ್ಟು ಯಾವ IT-BT ಕಂಪ್ನಿ ಬಂದರೂ ಕೂಡ ಬೆಳೆ ರೈತನಿಂದ ಇದ್ದು ಬೇರೆ ಯಾರೂ ಬೆಳ್ಕೊಳಕ್ಕಾಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ.
ರೈತನೇ ಬೇಕಾಗಿರೋದು. ಆ ರೈತನೇ ಕಡೆಗಣಿಸ್ತಾವ್ರು ಇವಾಗ ಈ ಸರ್ಕಾರ ಆ ಥರದ್ದು. ಸರ್ಕಾರ ಅಂದರೆ ಈಗ DCM ಅವರು ಮೇಕೆದಾಟು ಯೋಜನೆಗೆ ಪಾದಯಾತ್ರೆ ಮಾಡಿದ್ರಲ್ಲ, ಏನಕ್ಕೆ ಪ್ರಯೋಜನ? ಏನಕ್ಕೆ? ಹೆಸರು ಮಾಡೋದಕ್ಕೆ ಏನಾದರೂ ಒಂದು ಮಾಡ್ತಾರೆ, ಪ್ರಯೋಜನ ಏನಿದೆ ಹೇಳಿ? ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.